ರಾಜ್ಯ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಆಕಾಶಕ್ಕೆ ತೂತು ಬಿದ್ದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೂರ್ವ ಮುಂಗಾರು ಬಿಟ್ಟು ಬಿಡದೆ ಕಾಡ್ತಾ ಇದೆ. ರಾಜಧಾನಿ ಬೆಂಗಳೂರಿಗೆ ವರುಣಾಘಾತ ದೊಡ್ಡ ಮಟ್ಟದಲ್ಲೇ ಕಾಡ್ತಾ ಇದೆ. ರಾತ್ರಿ ಇಡೀ ಬಿಡದೆ ಸುರಿತಾ ಇದೆ ಜಡಿ ಮಳೆ, ಗಾಳಿ ಸಹಿತ ಮಳೆಗೆ ಬೆಂಗಳೂರು ಥಂಡ. ಹಾಗೆ ನೋಡೋಕೆ ಹೋದರೆ ಇದು ಇನ್ನೂ ಕೂಡ ಬೇಸಿಗೆ ಕಾಲನೇ, ಮುಗಿದಿಲ್ಲ ಬೇಸಿಗೆ. ಆದರೆ ಪೂರ್ವ ಮುಂಗಾರು ಭಾರಿ ಜೋರಾಗಿ ಹೊಡಿತಾ ಇದೆ. ಇನ್ನೂ 3 ಗಂಟೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಸೊ ಬೆಂಗಳೂರಿಗೆ ಇವತ್ತು ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ರೆಡ್ ಅಲರ್ಟ್, ರೆಡ್ ಆದಮೇಲೆ ಯೆಲ್ಲೋ ಅಲರ್ಟ್. ಸೊ ಅಂದರೆ ಡೇಂಜರ್ಗಿಂತ ಸ್ವಲ್ಪ ಕಡಿಮೆ ಅಂತ ಅರ್ಥ. ಮೇ 24ರವರೆಗೂ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಅಂತಲೇ ಅಲ್ಲ, ಬೇರೆ ಬೇರೆ ಕಡೆನೂ ಮಳೆ ಆಗ್ತಾ ಇದೆ. ಬಟ್ ಸಮಸ್ಯೆ ಜಾಸ್ತಿ ಆಗಿರೋದು ಬೆಂಗಳೂರಿನಲ್ಲಿ. ಸಾವು ನೋವುಗಳೆಲ್ಲ ಸಂಭವಿಸಿದೆ. ನಿನ್ನೆ ಆರಂಭದಲ್ಲಿ 1 ಸಾವು ಅಂತಂದರು. ಆ ಗೋಡೆ ಕುಸಿದು ಮಹಿಳೆ ಸಾವನ್ನಪ್ಪಿದಂತಹ ಒಂದು ಘಟನೆ ನಡೀತು. ಅದಾದ ನಂತರ ವಿದ್ಯುತ್ ಪ್ರವಹಿಸಿ ಒಂದೇ ಕುಟುಂಬದ ಇಬ್ಬರು ಮೃತಪಟ್ಟಿದ್ದಾರೆ ಅಂತ. ಆಮೇಲೆ ಅನೇಕ ಕಡೆ ಮರಗಳು ಧರೆಗುರುಳಿವೆ. ತುಂಬ ಕಡೆ ರಸ್ತೆಗಳೆಲ್ಲ ನದಿಯಂತಾಗಿದೆ. ಜನ ಓಡಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಸಾಯಿ ಲೇಔಟ್ ಸೇರಿದಂತೆ ಅನೇಕ ಬಡಾವಣೆಗಳಲ್ಲಿ ನೀರು ನೀರು ನೀರು, ಎಲ್ಲಿ ನೋಡಿದ್ರೂ ನೀರು. ಬೋಟ್ಗಳು ಬೆಂಗಳೂರಿನಲ್ಲಿ ಆಟೋ ಮತ್ತು ಕಾರುಗಳಿಗಿಂತ ಹೆಚ್ಚಾಗಿ ಬೋಟ್ಗಳು ಓಡಾಡ್ತಾ ಇದೆ. ಇವತ್ತು ಹೇಳಿ ಕೇಳಿ ಮಂಗಳವಾರ ವರ್ಕಿಂಗ್ ಡೇ. ಬೆಳಗ್ಗೆನೇ ಎಲ್ಲರೂ ಕೂಡ ಸ್ಕೂಲು, ಕಾಲೇಜು, ಕಚೇರಿಗಳಿಗೆ ತೆರಳಬೇಕು. ಫುಲ್ಲು ರೋಡಲ್ಲೆಲ್ಲ ನೀರು. ಇದರ ಪರಿಣಾಮ ಟ್ರಾಫಿಕ್ ಜಾಮ್ ಎಲ್ಲ ಕಡೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರ ಪಾಡಂತೂ ಹೇಳತೀರದ್ದು. ಪಕ್ಕದ ಒಂದು ಕಾರ್ ಹೋಯ್ತು ಅಂತಂದರೆ ಕಾಲಿಗೆಲ್ಲ ನೀರು ಎರಚುತ್ತೆ. ಭಾರಿ ಕಷ್ಟಪಡ್ತಾ ಇದ್ದಾರೆ ಜನ. ತಗ್ಗು ಪ್ರದೇಶದ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಆ ಮನೆಗಳಲ್ಲಿ ಇರ್ತಕ್ಕಂಥ ಜನ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ. ಮನೆಗೆಲ್ಲ ನೀರು ನುಗ್ಗಿದೆ, ದಿನಸಿ ಎಲ್ಲ ಹಾಳಾಗಿದೆ. ಒಟ್ಟಾರೆ ನರಕದಲ್ಲಿದ್ದಾರೆ ಬೆಂಗಳೂರಿನ ಜನ. ಬೆಂಗಳೂರಿನ ಮಹಾಮಳೆಗೆ ಒಟ್ಟು 3 ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. NS ಪಾಳ್ಯದ ಅಪಾರ್ಟ್ಮೆಂಟ್ನಲ್ಲಿ ಮತ್ತಿಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ ಮಳೆ ನೀರು ನಿಂತಿತ್ತು. ಮೋಟಾರ್ ಮೂಲಕ ನೀರು ಹಾಕುವ ವೇಳೆ ಕರೆಂಟ್ ಶಾಕ್ ತಗುಲಿ ಸಾವನ್ನಪ್ಪಿದ್ದಾರೆ. 65 ವರ್ಷದ ಮನಮೋಹನ್ ಕಾಮತ್, 10 ವರ್ಷದ ದಿನೇಶ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು. ಪಂಪ್ ಸೆಟ್ ಬಳಿ ಹೋಗಿದ್ದಾಗ ಕರೆಂಟ್ ಶಾಕ್ ತಗುಲಿ ಈ ದುರಂತ ಸಂಭವಿಸಿದೆ. BTM ಲೇಔಟ್ನಲ್ಲಿ 2ನೇ ಹಂತದ NS ಪಾಳ್ಯದಲ್ಲಿ ಘಟನೆ ನಡೆದಿರುವಂಥದ್ದು. ನಿನ್ನೆ ಕಾಂಪೌಂಡ್ ಗೋಡೆ ಕುಸಿದು ಮಹಿಳೆಯೊಬ್ಬರು ಸಾವನ್ನಪ್ಪಿದರು. ಈ ಮೂಲಕ ಬೆಂಗಳೂರಿನಲ್ಲಿ ಮಹಾ ಮಳೆಗೆ ಬಲಿಯಾದವರ ಸಂಖ್ಯೆ 3ಕ್ಕೆ ಏರಿಕೆಯಾಗಿರುವಂಥದ್ದು. ಬರೀ ಸಣ್ಣ ಪ್ರಮಾಣದ ಮಳೆಗೇನೆ ಈ ಪರಿಸ್ಥಿತಿ ಆಗಿಬಿಟ್ರೆ ಇನ್ನು 2 ರಿಂದ 3 ದಿನಗಳ ಕಾಲ ಧಾರಾಕಾರವಾಗಿ ಇದೇ ರೀತಿಯ ರಣಚಂಡಿ ಮಳೆ ಹಿಡಿದುಕೊಳ್ಳುತ್ತೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ ವಾರದಲ್ಲಿ ಮುಂಗಾರು ಕೂಡ ಎಂಟ್ರಿ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ಬೆಂಗಳೂರಿನ ಪರಿಸ್ಥಿತಿ ಹೇಗಿರುತ್ತೆ ಅಂಥೇಳಿ, ಬೆಂಗಳೂರಿನ ಜನರ ಕಷ್ಟ ಹೇಗಿರುತ್ತೆ ಅಂಥೇಳಿ. 2 ದಿನದ ಮಳೆಗೆ 3 ಬಲಿಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಒಟ್ಟಾರೆ ರಾಜ್ಯದಲ್ಲಿ 4 ಸಾವಾಗಿರುವಂಥದ್ದು ಮಹಾಮಳೆಗೆ. ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಅಯೋಮಯವಾಗಿ ಹೋಗ್ಬಿಟ್ಟಿದೆ. 3 ಬಲಿಯಾಗಿದ್ದಾರೆ. ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ದಾವೆ.